ಎಲ್ರಿಗೂ ನಮಸ್ಕಾರ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಮ್ಮೂರಲ್ಲಿ 5 ಗಂಟೆಗೆ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ನಮ್ಮೂರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ನೆಲೆಸಿರುವಂತಹ ಊರು ಅಂತ ಹೇಳಿದ್ದೆ ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಬ್ರಹ್ಮನ ರೂಪದಲ್ಲಿ ಬೊಮ್ಮಪ್ಪ ಮತ್ತು ವಿಷ್ಣುವಿನ ರೂಪದಲ್ಲಿ ತಿಮ್ಮಪ್ಪ ಹಾಗೂ ಮಹೇಶ್ವರನ ರೂಪದಲ್ಲಿ ಅಮೃತೇಶ್ವರ ದೇವರಿದೆ. ಇವತ್ತು ನಮ್ಮ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಮತ್ತು ಅಮೃತೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆ ನಡೆಯುತ್ತೆ ಮತ್ತು ನಮ್ಮ ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಆದಿತ್ಯವರ್ಣಂ ತಮಸಸ್ತು ಪಾರೆ ಸರ್ವಾಣಿ ರೂಪಾಣಿ ವಿಚಿತ್ರ ಬೀರಾ पूर्वे आचार्यै सकृतायास्तु मंगलम मंगलनीरांजनं समर्पयामि. जय श्रीराम ಅಂತ ಹೇಳಿ ಅಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. येषं पापनिवारणार्थं प्रायश्चित्तार्थं दिने दिने आजन्मकृत पापानार्थं भुवनीला समेत श्री लक्ष्मीवेंकटेश्वर स्वामी पादोदकं पावनं शुभम्. सालिग्रामशिलाः विशेषं पापनिवारणार्थं प्रायश्चित्तार्थं दिने दिने उच्चक्षित बंदिगे ಬೆಳಗ್ಗೆ ನಾವು ದೇವಸ್ಥಾನಕ್ಕೂ ಹೋಗಿದ್ದು ಬಂದಾಯಿತು. ಈಗ ನೆಕ್ಸ್ಟ್ ಏನು ಅಂತ ಅಂದರೆ, ಈಗ ಹೇಗೆ ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಪಾರ್ಲರ್ಗೆ ಹೋಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತ ಮಾಡ್ಕೋತೀವಿ, ಅದೇ ರೀತಿ ದನಗಳಿಗೂ ಕೂಡ ಮಾಡ್ತಾರೆ. ನೋಡಿ ಅಲ್ಲಿ ನನ್ನ ತಮ್ಮದಿರು ಮಾಡ್ತಾ ಇದ್ದಾರೆ ಆಲ್ರೆಡಿ. ಯಾವ ಥರ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಕೊಂಬೆಲ್ಲ ನೀಟಾಗಿ ಹೊರಿತಾ ಇದ್ದಾರೆ. ಯಾಕಂದರೆ ಕೊಂಬನ ತೊಟ್ಟೆ ಕೂಡ ದಿನ ಕಳೆದಂಗೆಲ್ಲ ಮಂದವಾಗಿ ಬೆಳ್ಕೊಂಡಿರುತ್ತೆ. ಹೇಗೆ ನಮ್ಮ ಉಗುರುಗಳು ಬೆಳೀತವೆ ಹಾಗೆ ಅದಕ್ಕೆ ವರ್ಷಕ್ಕೆ ಒಂದ್ಸಲ ಈ ರೀತಿ ಮಾಡ್ತಾರೆ. ಹಾಗೆ ಅಲಂಕಾರ ಮಾಡೋ ಉದ್ದೇಶದಿಂದಲೂ ಹೀಗೆ ಮಾಡ್ತಾರೆ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಅಣ್ಣ ಒಂಥರ ಹಿಂಸೆ ಕೊಡ್ತಾರೆ, ತಮ್ಮ ಇನ್ನೊಂಥರ ಹಿಂಸೆ ಕೊಡ್ತಾನೆ. ಈ ತರ ಹಿಂಸೆ ಕೊಟ್ರೆ ನಮ್ ಲೇಡಿ ಬಂದೇ ಬಿಟ್ಟ. ನಡಿ ದನ ಮೈ ತೊಳಕ ಬರುಮ. ನಾವುಗಳು ಹೇಗೆ ರೆಡಿ ಆಗೋಕ್ಕೂ ಮೊದಲು ಹೇಗೆ ಸ್ನಾನ ಮಾಡ್ತೀವಿ, ಹಾಗೆ ಈ ಹಸುಗಳಿಗೂ ಶೃಂಗಾರ ಮಾಡೋಕ್ಕೂ ಮೊದಲು ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾವೆ. ಹಸುಗಳನ್ನ ತೊಳೆಯೋದ್ರ ಜೊತೆಗೆ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳು ಕೂಡ ಈಜೋಡ್ಕೊಂಡು ಆರಾಮಾಗಿ ಎಷ್ಟು ಚೆನ್ನಾಗಿ ಹಸು ತೊಳಿತಾ ಇದ್ದಾರೆ. ಸ್ನಾನ ಮಾಡ್ಸೋಕ್ಕೆ ಮೇನ್ ರೀಸನ್ ಬಂದು, ಈಗ ಸುಗ್ಗಿ ಕಾಲ ಆಗಿರೋದ್ರಿಂದ ನಮ್ಮ ಶ್ರಮಕ್ಕಿಂತ ದನ ಕರುಗಳ ಶ್ರಮ 2 ಪಟ್ಟು ಹೆಚ್ಚೇ ಇರುತ್ತೆ. ಅದರಿಂದ ಅದ್ರ ಬಾಡಿ ರಿಲೀಫ್ಗೋಸ್ಕರ ಕೂಡ ಸ್ನಾನ ಮಾಡಿಸ್ತಾ ಇರೋದು.
ಸ್ನಾನ ಮಾಡಿಸ್ಕೊಂಡು ಬಂದು ಇಲ್ಲಿ ಕಟ್ಟಾಕಿದ್ದೀವಿ ಇವಾಗ. ಇನ್ನೊಂದು ಹೇಳೋದು ಮರ್ತಿದ್ದೆ, ಸಂಕ್ರಾಂತಿ ಹಿಂದಿನ ದಿನ ಪತ್ರೆ ಅಂತ ಹೇಳಿ ಮಾಡ್ತೀವಿ. ಅದರಲ್ಲಿ ಮಾವಿನ ಸೊಪ್ಪು, ಹಲಸಿನ ಸೊಪ್ಪು, ಉತ್ತಿರಣೆ ಸೊಪ್ಪು, ಜಂಬು ನೇರಳೆ ಸೊಪ್ಪು, ಅಂಕೋಲೆ ಸೊಪ್ಪು ಹೀಗೆ 5 ಥರದ ಸೊಪ್ಪನ್ನು ಸೇರಿಸಿ ಮನೆಯ ಒಂದು ಕಡೆ ಇಡ್ತೀವಿ. ಇದನ್ನು ಪತ್ರೆ ಅಂತ ಹೇಳಿ ಕರಿತೀವಿ ನಾವು. ಹಸುಗಳನ್ನ ಕಿಚಾಯಿಸ್ಕೊಂಡು ಬಂದ ಮೇಲೆ ಪ್ರಸಾದ ಅಂತ ಹೇಳಿ ಕೊಡ್ತಾರೆ. ಅದಕ್ಕೆ ಅಂತಲೇ ಮನೆ ಮನೆಗೆ ಬಂದು ಧಾನ್ಯಗಳನ್ನ ಈಸ್ಕೊಂಡು ಹೋಗ್ತಾರೆ. ಈ ಸಂಕ್ರಾಂತಿ ಟೈಮ್ನಲ್ಲಿ ಅಡದ ಭತ್ತ ಅಂತೇಳಿ ಹಿಂದಿನ ಕಾಲದಿಂದಲೂ ಕೆಲವ್ರಿಗೆ ನೀಡ್ತಾ ಬಂದಿದ್ದಾರೆ. ಈಗಲೂ ಅದನ್ನು ಕೆಲವರು ಪಾಲಿಸ್ಕೊಂಡು ಬಂದಿದ್ದಾರೆ. ಮನೆ ದೇವ್ರಿಗೆ ಪೂಜೆ ಮಾಡೋ ಐನೋರಿಗೆ, ಬಟ್ಟೆ ಒಗೆಯೋ ಮಡಿವಾಳ್ರಿಗೆ, ಗ್ರಾಮದ ವಿಷಯಗಳನ್ನ ಸಾರೋ ತೋಟಿಗಳಿಗೆ, ಚೌರ ಮಾಡೋ ಕ್ಷೌರಿಕನಿಗೆ, ಕುಲ್ಮೆ ಕೆಲಸ ಮಾಡುವಂತಹ ಆಚಾರಿಗಳಿಗೆ ನೀಡ್ತಾರೆ. ಆದರೆ ಇದರಲ್ಲಿ ಕೆಲವು ಕಾರಣಗಳಿಂದ ಕೆಲವ್ರಿಗೆ ಕೊಡೋದನ್ನು ನಿಲ್ಲಿಸ್ಕೊಂಡು ಬಂದಿದ್ದಾರೆ. ಆದರೆ ಇನ್ನೂ ಕೆಲವ್ರಿಗೆ ಇದನ್ನು ಕೊಡ್ತಾ ಬಂದಿದ್ದಾರೆ. ಈಗ ನೀವು ನೋಡ್ತಿರೋದು ಕೂಡ ಅದನ್ನೇ. ಇನ್ನು ಸಂಕ್ರಾಂತಿ ಟೈಮಲ್ಲಿ ಎಳ್ಳು ಬೆಲ್ಲ ತಿಂದು ಸಿಹಿ ಮಾತಾಡು ಅನ್ನೋ ವಾಡಿಕೆಯೂ ಇದೆ. ಇದರಿಂದ ಅಕ್ಕಪಕ್ಕದ ಮನೆಯವ್ರ ಜೊತೆ ಒಳ್ಳೆ ಬಾಂಧವ್ಯನ ಬೆಳೆಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು ಎಳ್ಳು ಬೆಲ್ಲವನ್ನು ಸಂಕ್ರಾಂತಿ ಸಂದರ್ಭದಲ್ಲಿ ಏಕೆ ತಿನ್ನಬೇಕು ಅಂತಂದರೆ, ಇದು ಬದಲಾವಣೆಯಾದಂತಹ ಸಮಯ. ಸೂರ್ಯ ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸ್ತಾನೆ. ಅದರಿಂದ ವಾತಾವರಣಕ್ಕೆ ತಕ್ಕಂತೆ ನಮಗೆ ಬೇಕಾದಂತಹ ಪೋಷಕಾಂಶವನ್ನು ಈ ಎಳ್ಳು ಬೆಲ್ಲ ಕೊಡುತ್ತೆ. ಆ ಕಾರಣದಿಂದ ನಾವು ಈ ಒಂದು ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ಬೀರೋದು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಕಿಚ್ಚ ಹಾಯಿಸಿದ ಬಂದ ಮೇಲೆ ಹಸುಗಳಿಗೆ ಪ್ರಸಾದನ ನೀಡ್ತಾರೆ ಅಂತ. ಅದಕ್ಕೆ ಅಂತಲೇ ಇಲ್ಲಿ ರೆಡಿ ಮಾಡ್ತಾವ್ರೆ. ದನಗಳು ಬೆಂಕಿಯಲ್ಲಿ ಆದ್ ಬಂದಿರೋದ್ರಿಂದ ಅವುಗಳಿಗೂ ಕೂಡ ಒಂದು ಔಷಧಿ ರೀತಿ ಕೆಲಸ ಮಾಡುವಂತಹ ಆಹಾರ ಬೇಕಾಗಿರುತ್ತೆ. ಅದಕ್ಕೆ ಅಂತಲೇ ಇಲ್ಲಿ ಮನೆಮದ್ದು ರೀತಿಯಲ್ಲಿ ಪೊಂಗಲ್ನ ಮಾಡ್ತಿದ್ದಾರೆ. ಇದಕ್ಕೆ ನೀರು, ಅಕ್ಕಿ, ಉಪ್ಪು, ಅರಿಶಿನ, ಜೀರಿಗೆನ ಬಳಸಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದಿದ್ರಿ ಕೆಲಸ ಮಾಡ್ತಿರ್ತಾರೆ. ಈಗ ನನ್ನ ತಮ್ಮದಿರು ಕೂಡ ಕಿಚ್ಚ ಹಾಯಿಸೋಕೆ ಕರ್ಕೊಂಡು ಹೋಗೋಕ್ಕೆ ಅಂತ ದನಗಳನ್ನ ರೆಡಿ ಮಾಡ್ತಾವ್ರೆ. Kursi mama ano? Kursi mama mundo ano? ಕೊಡ್ಲಾ ಅದೇ ಸರಿ. ನಮ್ಮ ರೈತ ಬಂಧುಗಳನ್ನ ರೆಡಿ ಮಾಡಿಸ್ಕೊಂಡು ನಮ್ಮನೆ ಹುಲಿ ಸಿಂಹಗಳು ಕರ್ಕೊಂಡು ಹೊರಟ್ರು. ಇಲ್ಲಿ ಕಿಚ್ಚ ಹಾಯ್ಸಕ್ಕೆ ಬಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಅಲಂಕಾರ ಮಾಡ್ಕೊಂಡು ಬಂದವ್ರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ನೋಡಿ ಯಾವ ರೀತಿ ಅಲಂಕಾರ ಮಾಡಿಕೊಂಡು ಎಷ್ಟು ದನಗಳು ಬಂದಿವೆ ಅಂತ.
ನಮ್ಮೂರಿನ ಕಿಚ್ಚ ಹಾಯಿಸಿರೋದನ್ನೇ ಸಪ್ರೇಟ್ ಒಂದು ಪೂರ್ತಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ಹಸುಗಳಿಗೆ ಪ್ರಸಾದ ಕೊಡ್ತಿದ್ದಾರೆ. ಇಲ್ಲಿಂದ ಈಸ್ಕೊಂಡು ಮನೆಗೆ ಹೋದ್ವಿ. ಕಿಚ್ಚ ಹಾಯಿಸಿ ಬಂದ ಮೇಲೆ ಪೂಜೆ ಮಾಡಿ ಒನಕೆನ ದಾಟಿಸಿ ಮನೆ ಒಳಗಡೆನೆ ಗೋಮಾತೆಗಳನ್ನ ಕರ್ಕೋತೀವಿ. ಇದು ಹಸುಗಳಿಗೆ ಕಣ್ಣೆಸರು ತೆಗೆಯುವಂತಹ ಒಂದು ರೀತಿ ಪದ್ಧತಿ ನಮ್ಮ ಕಡೆ. ಹಸುಗಳಿಗೆ ಕಿಚ್ಚನ ಯಾಕೆ ಹಾಯಿಸ್ತೀವಿ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಇವಾಗ ಸುಗ್ಗಿ ಕಾಲ. ಈ ಟೈಮಲ್ಲಿ ಹಸುಗಳ ಮೈ ಮೇಲೆ ಸಣ್ಣ ಸಣ್ಣ ಹುಳುಗಳು ಇರೋ ಸಾಧ್ಯತೆ ಹೆಚ್ಚು. ಅವುಗಳನ್ನ ನಾಶ ಮಾಡೋಕ್ಕೆ ಅಂತಲೇ ದನ ಕರುಗಳ ಆರೋಗ್ಯದ ದೃಷ್ಟಿಯಿಂದ ಕಿಚ್ಚನ ಹಾಯಿಸೋದು. ನಂತರ ಗೋವುಗಳಿಗೆ ನಾವು ಮಾಡಿರೋ ಅಡುಗೆನ ಮೊದಲು ನೀಡಿ ನಂತರ ನಾವು ತಿನ್ನೋ ವಾಡಿಕೆ ಕೂಡ ಇದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆದನ್ನ ಮಾತಾಡಿ. ಇದಿಷ್ಟು ನಮ್ಮ ಹಳ್ಳಿಯ ಸಂಕ್ರಾಂತಿ ಸೊಗಡು. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.